ರಾಜ್ಯ ರಾಜಕೀಯದಲ್ಲಿ ಈಗ ವಾಲ್ಮೀಕಿ ಹಗರಣದ ಕಿಚ್ಚು ಜೋರಾಗಿ ಕೇಳಿಸ್ತಾ ಇರುವಂತದ್ದು. ಹಣ ಅಕ್ರಮ ವರ್ಗಾವಣೆಗೆ ಅನುಮತಿ ಕೊಟ್ಟಿದ್ಯಾರು ಅನ್ನುವ ಪ್ರಶ್ನೆ ಮೂಡ್ತಾ ಇದೆ. ನೋಡಿ, ಈಗ ರಾಜ್ಯ ರಾಜಕೀಯದಲ್ಲಿ ವಾಲ್ಮೀಕಿ ಹಗರಣದ ಕಿಚ್ಚು ಜೋರಾಗ್ತಾ ಇದೆ. ಹಣ ಅಕ್ರಮ ವರ್ಗಾವಣೆಗೆ ಯಾರು ಅನುಮತಿ ಕೊಟ್ರು? ನಾಗೇಂದ್ರಗೆ ಗೊತ್ತಿಲ್ಲದೆ ಹಣ ವರ್ಗಾವಣೆ ಆಯ್ತಾ? ಸಿಬಿಐ ತನಿಖೆ ಮಾಡದೆ ಚಾರ್ಜ್ ಶೀಟ್ ಹೇಗೆ ಹಾಕಿದ್ರು ಅಂತ ಪ್ರಶ್ನೆಗಳು ಮೂಡ್ತಾ ಇದೆ. ಈಗ ನಾಗೇಂದ್ರ ಹಾಗೂ ಕಾಂಗ್ರೆಸ್ಸಿಗರಿಗೆ ಆರ್ ಅಶೋಕ್ ಸರಣಿ ಪ್ರಶ್ನೆಗಳನ್ನ ಹಾಕ್ತಿದ್ದಾರೆ. ನೋಡಿ, ದಲಿತರ ಹಣ ನುಂಗಲು ನಾವು ಬಿಡಲ್ಲ, ಇನ್ನೊಬ್ಬ ಎಸ್ಟಿ ನಾಯಕರಿಗೆ ಸಚಿವ ಸ್ಥಾನವನ್ನ ಕೊಡಿ, ತನಿಖೆ ಮಾಡದೆ ಅಷ್ಟು ಮಾಹಿತಿಯನ್ನ ಸಿಬಿಐ ಹೇಗೆ ಸಂಗ್ರಹಿಸುತ್ತೆ? ಆನ್ಸರ್ ಮಾಡಿ ಈ ಪ್ರಶ್ನೆಗಳಿಗೆ ಅಂತ ಆರ್ ಅಶೋಕ್ ಈಗ ಸರಣಿ ಪ್ರಶ್ನೆಗಳನ್ನ ಹಾಕ್ತಿದ್ದಾರೆ ಕಾಂಗ್ರೆಸ್ಸಿಗರಿಗೆ. ಈಗ ರಾಜ್ಯ ರಾಜಕೀಯದಲ್ಲಿ ವಾಲ್ಮೀಕಿ ಹಗರಣದ ಕಿಚ್ಚು ಜೋರಾಗ್ತಾ ಇದೆ. ನಾಗೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಬಿಜೆಪಿ ಪಟ್ಟು ಹಿಡಿದಿದೆ. ನಾಗೇಂದ್ರ ಗೊತ್ತಿಲ್ಲದೆ ಹಣ ವರ್ಗಾವಣೆ ಆಯ್ತಾ? ಸಿಬಿಐ ತನಿಖೆ ಮಾಡದೆ ಚಾರ್ಜ್ ಶೀಟ್ ಹಾಕಿದ್ರ? ಅದು ಹೇಗೆ ಸಾಧ್ಯ? ನಾಗೇಂದ್ರ ಹಾಗೂ ಕಾಂಗ್ರೆಸ್ಸಿಗರಿಗೆ ಆರ್ ಅಶೋಕ್ ಈ ರೀತಿ ಸರಣಿ ಪ್ರಶ್ನೆಗಳನ್ನ ಮಾಡ್ತಾ ಇರುವಂತದ್ದು. ನೋಡಿ, ಹಣ ಅಕ್ರಮವಾಗಿ ವರ್ಗಾವಣೆ ಮಾಡೋದಕ್ಕೆ ಯಾರು ಅನುಮತಿ ಕೊಟ್ಟರು ಇವರಿಗೆ? ನಾಗೇಂದ್ರ ಗೊತ್ತಿಲ್ಲದೆ ಇಲ್ಲಿ ಹಣ ವರ್ಗಾವಣೆ ಆಯ್ತಾ? ಸಿಬಿಐ ತನಿಖೆ ಮಾಡದೆ ಚಾರ್ಜ್ ಶೀಟ್ ಅನ್ನ ಹೇಗೆ ಸಲ್ಲಿಸುತ್ತೆ? ನಾಗೇಂದ್ರ ಹಾಗೂ ಕಾಂಗ್ರೆಸ್ಗರಿಗೆ ಈ ರೀತಿಯಲ್ಲಿ ಆರ್ ಅಶೋಕ್ ಪ್ರಶ್ನೆಗಳನ್ನ ಹಾಕ್ತಿದ್ದಾರೆ. ನಾಗೇಂದ್ರ ಗೊತ್ತಿಲ್ಲದೆ ಇಷ್ಟೆಲ್ಲ ನಡೆದಿದ್ಯಾ? ಯಾಕೆ ಅಂದ್ರೆ ಸಿಬಿಐ ಇಲ್ಲಿ ತನಿಖೆ ಮಾಡದೆ ಚಾರ್ಜ್ ಶೀಟ್ ಅನ್ನ ಹಾಕೋಕ್ಕಾಗುತ್ತಾ? ಹೇಗೆ ಸಾಧ್ಯ ಇದೆಲ್ಲ ಅಂತ ಹೇಳಿ ಪ್ರಶ್ನೆಗಳನ್ನ ಹಾಕ್ತಿದ್ದಾರೆ. ಹಣ ಅಕ್ರಮವಾಗಿ ವರ್ಗಾವಣೆ ಮಾಡೋದಕ್ಕೆ ಅವ್ರಿಗೆ ಅನುಮತಿ ಯಾರು ಕೊಡ್ತಾರೆ? ಇದ್ರ ಬಗ್ಗೆ ನಮಗೆ ಸಂಪೂರ್ಣ ವಿವರ ಬೇಕು, ಇದಕ್ಕೆಲ್ಲ ಉತ್ತರ ಬೇಕು ಅಂತ ಹೇಳಿ ಆರ್ ಅಶೋಕ್ ಈಗ ಗುಡುಗಿರುವಂಥದ್ದು, ಪ್ರಶ್ನೆಗಳನ್ನ ಕೇಳಿರುವಂಥದ್ದು. ಈ ಒಂದು ವಾಲ್ಮೀಕಿ ಹಗರಣ ವಿಚಾರ ಏನಿದೆ ಅದು ಸಾಕಷ್ಟು ತಿರುವನ್ನ ಪಡೆದುಕೊಳ್ತಾ ಇದೆ. ನೋಡಿ, KS ಈಶ್ವರಪ್ಪ ರಾಜೀನಾಮೆಗೆ ಪ್ರತಿಕಾರನ ಇದು ಅಂತ ಗುತ್ತಿಗೆದಾರರ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಮಾಡಿಕೊಂಡಂತಹ ಸಂದರ್ಭದಲ್ಲಿ KS ಈಶ್ವರಪ್ಪರನ್ನ ರಾಜೀನಾಮೆ ಕೊಡಿಸಿದ್ರು. ಭ್ರಷ್ಟ ಆರೋಪ ಹಿನ್ನೆಲೆ 2022 ಏಪ್ರಿಲ್ನಲ್ಲಿ ರಾಜೀನಾಮೆ ಆಯಿತು. ಇದೀಗ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಪಟ್ಟು ಹಿಡಿದಿದೆ. ಆಗ ಈಶ್ವರಪ್ಪ ರಾಜೀನಾಮೆಯನ್ನ ಹೇಗೆ ತಗೊಂಡ್ರಿ ನೀವು? ಈಶ್ವರಪ್ಪ ಚೆಕ್ನಲ್ಲಿ ಹಣ ತಗೊಂಡಿದ್ರಾ? ಅವ್ರ ಹತ್ರ ನೀವು ರಾಜೀನಾಮೆ ಕೊಡಿಸಿದ್ರಲ್ಲ, ಸದನದಲ್ಲಿ ಹೋರಾಟವನ್ನ ಮಾಡಿ ರಾಜೀನಾಮೆಯನ್ನ ಕೊಡಿಸಿದ್ರಿ ನೀವು, ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ. ಈಗ ನಾಗೇಂದ್ರ ರಾಜೀನಾಮೆಯನ್ನ ಪಡೀರಿ, ಯಾಕೆ ನೀವು ರಾಜೀನಾಮೆ ಪಡೀತಾ ಇಲ್ಲ ಅಂತ DK ಶಿವಕುಮಾರ್ ಸರ್ಕಾರಕ್ಕೆ ಆರ್ ಅಶೋಕ್ ಇಲ್ಲ ಆಗ್ರಹಿಸಿದ್ದಾರೆ. ನೋಡಿ, KS ಈಶ್ವರಪ್ಪ ರಾಜೀನಾಮೆಗೆ ಇದು ಪ್ರತೀಕಾರನ ಆಗಿದ್ರೆ ಅಂತ ವಾಲ್ಮೀಕಿ ಹಗರಣ ವಿಚಾರವನ್ನ ಇಟ್ಕೊಂಡು KS ಈಶ್ವರಪ್ಪರವರ ರಾಜೀನಾಮೆಯನ್ನ ಕಾಂಗ್ರೆಸ್ ಪಡೆದುಕೊಳ್ತಲ್ಲ, ಅದಕ್ಕೆ ಪ್ರತೀಕಾರ ತೀರಿಸ್ಕೊಳ್ತಾ ಇದೆಯಾ ಬಿಜೆಪಿ ಅನ್ನುವಂತಹ ಪ್ರಶ್ನೆಯಲ್ಲಿ ಗುತ್ತಿಗೆದಾರ ಸಂತೋಷ್ ಆತ್ಮಹತ್ಯೆ ಮಾಡಿಕೊಂಡಂತಹ ವಿಚಾರ, ಭ್ರಷ್ಟ ಆರೋಪದ ಹಿನ್ನೆಲೆಯಲ್ಲಿ 2022 ಏಪ್ರಿಲ್ನಲ್ಲಿ ಇನ್ನು ರಾಜೀನಾಮೆಯನ್ನ ಪಡೆದಿದ್ರು. ಈಶ್ವರಪ್ಪ ರಾಜೀನಾಮೆಯನ್ನ ಕೊಟ್ಟಿದ್ರು. ಇದೀಗ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಪಟ್ಟು ಹಿಡಿತಾ ಇದೆ. ಆಗ ಈಶ್ವರಪ್ಪ ರಾಜೀನಾಮೆಯನ್ನ ಹೇಗೆ ತಗೊಂಡ್ರಿ ನೀವು? ಈಶ್ವರಪ್ಪ ಚೆಕ್ನಲ್ಲಿ ಹಣ ಏನಾದರೂ ತಗೊಂಡಿದ್ರಾ? ಅದನ್ನ ನೀವೇನಾದ್ರೂ ನೋಡಿದ್ರಾ? ಸದನದಲ್ಲಿ ಹೋರಾಟ ಮಾಡಿ ನೀವು ರಾಜೀನಾಮೆಯನ್ನು ಕೊಡಿಸಿದ್ರಲ್ಲ, ಈಗ ಅದೇ ರೀತಿ ನಾಗೇಂದ್ರ ರಾಜೀನಾಮೆಯನ್ನು ಕೂಡ ನೀವು ಪಡೀರಿ ಅಂತ ಹೇಳಿ DK ಶಿವಕುಮಾರ್ ಸರ್ಕಾರಕ್ಕೆ ಆರ್ ಅಶೋಕ್ ಪ್ರಶ್ನೆ ಹಾಕ್ತಿದ್ದಾರೆ. DK ಶಿವಕುಮಾರ್ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾ ಇರುವಂತದ್ದು, ಸರಣಿ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ. ಇಲ್ಲಿ ನಾಗೇಂದ್ರ ಅನುಮತಿ ಇಲ್ಲದೆ ಅವ್ರಿಗೆ ಮಾಹಿತಿ ಇಲ್ಲದೆ ಹಣ ವರ್ಗಾವಣೆ ಆಗುತ್ತಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ನಡೀತಾ ಇದೆ ಜನಪ್ರತಿನಿಧಿ ಸಿಬಿಐಯಿಂದ ಬೇಡ, ನಾವು ಕೋರ್ಟಲ್ಲಿ ನಡೀತಾ ಇದೆಯಲ್ಲ, ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ನಡೀತಾ ಇದೆ. ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಕ್ಲೀನ್ ಚಿಟ್ ತಗೊಂಡು ಸೇರ್ಕೊಂಡ್ಲಿ, ನಮ್ಗೇನು ಸಿಬಿಐನಲ್ಲೂ ತರದ್ ಬೇಡ, ಇಡಿನೂ ತರದ್ ಬೇಡ. ಇಲ್ಲಿ ಸರ್ಕಾರಿ ಇದು ಡಿಫರೆಂಟ್, ಬೇರೆ ಅಲಿಗೇಷನ್ಗೂ ಬೇರೆ ಅಕ್ರಮಕ್ಕೂ ಇದು ಡಿಫರೆಂಟ್. ಡೈರೆಕ್ಟ್ ಆಗಿ ಟ್ರೆಜರಿಗೆ ಕೈ ಹಾಕಿ ಕನ್ನ ಹಾಕಿ ಬೀಗ ಹೊಡೆದು ತಗೊಂಡೋಗಿರುವಂತ ಕೇಸ್ ಇದು. ಕಾಂಗ್ರೆಸ್ ಅವರು ಒಂದು 100 ಜನದ ಮೇಲೆ FIR ಇತ್ತು, ಆಮೇಲೆ ತನಿಖೆ ಆಗ್ತಾ ಇತ್ತು, CBI ಇತ್ತು, ED ಇತ್ತು.
ಲೋಕಾಯುಕ್ತ ಇತ್ತು. ಹೆಂಗೆ ಈಶ್ವರಪ್ಪಂದು ನೀವು ರಾಜೀನಾಮೆ ತಗೊಂಡ್ರಿ? ಹೆಂಗ್ ತಗೊಂಡ್ರಿ ಹೇಳಿ? ಈಶ್ವರಪ್ಪ ಏನೋ ಚೆಕ್ ಅಲ್ಲಿ ತಗೊಂಡಿದ್ದ ಅಕೌಂಟ್ ಅಲ್ಲಿ? ನೀವು ಚೆಕ್ ಅಲ್ಲಿ ತಗೊಂಡಿದ್ದೀರಲ್ಲ ಡೈರೆಕ್ಟ್ ಆಗಿ ಚೆಕ್ ಅಲ್ಲಿ ತಗೊಂಡಿರೋ ದಾಖಲೆ ಬಂದಿದೆಯಲ್ಲ ಈಗ ಸಿಬಿಐ ರಿಪೋರ್ಟ್ ಅಲ್ಲಿ. ಈಶ್ವರಪ್ಪನಿಗಾದ್ರೆ ಮೊನ್ನೆ ಅವ್ರನ್ನ ರಾಜೀನಾಮೆ ಕೊಡ್ಬೇಕು ಅಂತ ಏನ್ ಬಾವಿ ಗಿಡದು ತಡೆ ತಟ್ಟಿದ್ರಲ್ಲ, ತಟ್ಟಿ ತಡೆ. ಈಶ್ವರಪ್ಪನ್ ಘಟನೆ ಆದಾಗೂ ಕೂಡ ಕಾಂಗ್ರೆಸ್ ಅವರು ಒಂದು 100 ಜನದ ಮೇಲೆ FIR ಇತ್ತು. ಆಮೇಲೆ ತನಿಖೆ ಆಗ್ತಾ ಇತ್ತು, ಸಿಬಿಐ ಇತ್ತು, ಇಡಿ ಇತ್ತು, ಲೋಕಾಯುಕ್ತ ಇತ್ತು. ಹೆಂಗೆ ಈಶ್ವರಪ್ಪಂದು ನೀವು ರಾಜೀನಾಮೆ ತಗೊಂಡ್ರಿ? ಹೆಂಗ್ ತಗೊಂಡ್ರಿ ಹೇಳಿ? ಈಶ್ವರಪ್ಪ ಏನೋ ಚೆಕ್ ಅಲ್ಲಿ ತಗೊಂಡಿದ್ದ ಅಕೌಂಟ್ ಅಲ್ಲಿ? ನೀವು ಚೆಕ್ ಅಲ್ಲಿ ತಗೊಂಡಿದ್ದೀರಲ್ಲ ಡೈರೆಕ್ಟ್ ಆಗಿ ಚೆಕ್ ಅಲ್ಲಿ ತಗೊಂಡಿರೋ ದಾಖಲೆ ಬಂದಿದೆಯಲ್ಲ ಈಗ ಸಿಬಿಐ ರಿಪೋರ್ಟ್ ಅಲ್ಲಿ. ಈಶ್ವರಪ್ಪನಿಗಾದ್ರೆ ಮೊನ್ನೆ ಅವ್ರನ್ನ ರಾಜೀನಾಮೆ ಕೊಡ್ಬೇಕು ಅಂತ ಏನ್ ಬಾವಿ ಗಿಡದು ತಡೆ ತಟ್ಟಿದ್ರಲ್ಲ, ತಟ್ಟಿ ತಡೆ.